ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಜೋರಾಗ್ತಾ ಇದೆ. ಆಂಧ್ರ, ತಮಿಳುನಾಡು, ಬಂಗಾಳ, ಒಡಿಶಾದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅಲ್ಲಿ ಕಾಕಿನಾಡ ಕರಾವಳಿಗೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ. ಗಂಟೆಗೆ 90ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಅಲ್ಲಿ 4 ರಾಜ್ಯಗಳ ಕರಾವಳಿಯಲ್ಲಿಯೂ ಕೂಡ 50,000ಕ್ಕೂ ಹೆಚ್ಚು ಜನ ಸ್ಥಳಾಂತರ ಮಾಡಲಾಗಿದೆ. 55ಕ್ಕೂ ಹೆಚ್ಚು ರೈಲುಗಳನ್ನು ರದ್ದು ಮಾಡಿದ ರೈಲ್ವೆ ಇಲಾಖೆಯಲ್ಲಿ. ಮುಂದಿನ 3 ದಿನಗಳ ಕಾಲ ಕೇರಳ, ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಜಾರ್ಖಂಡ್ನಲ್ಲಿ ಮಳೆ ಆಗಲಿದೆ. ಒಡಿಶಾದ ಪುರಿಯಲ್ಲಿ ಸಮುದ್ರಕ್ಕೆ ಯಾರು ಇಳಿಬಾರದು ಅಂತೇಳಿ ಸೂಚನೆ ಕೂಡ ಹೋಗಿದೆ. ಕರಾವಳಿ ತೀರದ ಜನ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಕೂಡ ಸೂಚನೆ ಕೊಡಲಾಗ್ತಾ ಇದೆ. టీమ్స్ ఇక్కడ డిప్లాయ్ చేశారు. వాళ్ళని ప్రజల్లో సేఫ్గా తీసుకురావడం కానీ ఇవన్నీ చేయడం, దాని గురించి సార్తో డిస్కస్ ఇది ఎక్స్పెక్ట్ చేస్తున్నాము. దీంట్లో ఎలాంటి ప్రాణ నష్టం లేకుండా ఈ తుఫాను ఆపద నుంచి మేమంతా సమర్థంగా ఎదుర్కొంటాం. కాకినాడ ಸಂಜೆ ಆಂಧ್ರ ಕರಾವಳಿಗೆ ಮೋಂತಾ ಚಂಡಮಾರುತ ಅಲ್ಲಿ ಅಪ್ಪಳಿಸಲಿದೆ. ಕರ್ನಾಟಕದಲ್ಲಿ ಇಂದಿನಿಂದನೇ 2 ದಿನಗಳ ಕಾಲ ಮಳೆ ಅಲರ್ಟನ್ನು ಕೊಡಲಾಗಿದೆ. ರಾಜ್ಯದಲ್ಲಿ 2 ದಿನ ಚಂಡಮಾರುತದ ಪರಿಣಾಮ ಇರುತ್ತೆ. ಹವಾಮಾನ ಇಲಾಖೆ ತಜ್ಞ CS ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಂಟೆಗೆ 90ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಬಿರುಗಾಳಿ ಅಪ್ಪಳಿಸಲಿದೆ. ಈ ಥರ ಬೀಸೋದ್ರಿಂದ ಸುರಕ್ಷಿತ ಸ್ಥಳಗಳಲ್ಲೇ ಇರಿ, ನೀವು ಆಚೆ ಓಡಾಡಬೇಡಿ. ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಭಾರೀ ಮಳೆ ಆಗಬಹುದು ಅಂತ ಹೇಳಲಾಗಿದೆ. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಾವು ಯೆಲ್ಲೋ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ. ಮುಖ್ಯವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ನಾವು ಅಕ್ಟೋಬರ್ 28ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದ್ದೀವಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28, 29ರಂದು ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28, 29 ಮತ್ತು 30ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳಾದವು. ಮತ್ತು ಬೆಂಗಳೂರಿನಲ್ಲಿ ಅಕ್ಟೋಬರ್ 28ರಂದು ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇತ್ತು. ಬೆಂಗಳೂರಿನಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆಗಳಾದವು. ನಮ್ಮ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 28ರಿಂದ ಹಲವು ಕಡೆ